ಸೌಜನ್ಯ ಅನನ್ಯ ಭಟ್ ಕೇಸ್ ಎಸ್ಐಟಿಗೆ ಸೇರಿಸುವಂತೆ ಒತ್ತಾಯ. ಜನಪರ ಚಳುವಳಿಗಳ ಒಕ್ಕೂಟದಿಂದ ತುಮಕೂರಿನಲ್ಲಿ ಪ್ರತಿಭಟನೆ. ಎಸ್, ಧರ್ಮಸ್ಥಳದ ಸುತ್ತಮುತ್ತ ಮಹಿಳೆಯರು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣದ ತನಿಖೆಯನ್ನ ನಿನ್ನೆ ರಾಜ್ಯ ಸರ್ಕಾರ ಎಸ್ಐಟಿಗೆ ವಹಿಸಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಎಸ್ಐಟಿ ರಚನೆ ಮಾಡುವಂತೆ ಜುಲೈ 14ರಂದು ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ರು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಡಾ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಇದು ಒಂದ್ ಕಡೆ ಸಂತಸದ ವಿಷಯವಾದರೆ ಮತ್ತೊಂದು ಕಡೆ ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ತನಿಖೆಯಿಂದ ಹೊರಗಿಟ್ಟಿರುವ ಕಾರಣ ದಲಿತ ಪರ ಜನಪರ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿವೆ. ಅದರಂತೆ ತುಮಕೂರಿನಲ್ಲಿಯೂ ದಲಿತ ಸಂಘಟನೆಯಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಜನಪರ ಚಳುವಳಿಗಳ ಒಕ್ಕೂಟದಿಂದ ಕಪ್ಪು ಪಟ್ಟಿಯನ್ನ ಧರಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದ್ರು. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಮಾನವ ಸರಣಿ ಸಾವುಗಳ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿಗೆ ತನಿಖೆ ಮಾಡುವಂತೆ ಕೊಟ್ಟಿದೆ. ಆದರೆ ತನಿಖೆಯಲ್ಲಿ ಯಾಕೆ ಸೌಜನ್ಯ ಕೇಸ್ ಕೈಬಿಡಲಾಗಿದೆ ಅನ್ನೋ ಅನುಮಾನಕ್ಕೆ ಉತ್ತರ ನೀಡಬೇಕು. ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ತನಿಖೆಯಲ್ಲಿ ಸೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಈ ವೇಳೆ ಸಾಮಾಜಿಕ ಹೋರಾಟಗಾರ ಕುಪ್ಪೂರು ಶ್ರೀಧರ್ ಮಾತನಾಡಿ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಮಾನವ ಸರಣಿ ಸಾವುಗಳ ತನಿಖೆಗೆ ಮುಂದಾಗಿರುವುದು ಸ್ವಾಗತಾರ್ಹ. ಆದರೆ ಅತ್ಯಂತ ಕ್ರೂರವಾಗಿ ಅತ್ಯಾಚಾರವೆಸಗಿ ಕೊಲೆಗೈದಿದ್ದ ಪುಟ್ಟ ಬಾಲಕಿಯ ಸಾವಿಗೆ ಮೊದಲು ನ್ಯಾಯ ಸಿಗಬೇಕಾಗಿದೆ. ಕೂಡಲೇ ಎಸ್ಐಟಿ ತನಿಖೆಗೆ ಸೌಜನ್ಯ ಕೇಸ್ ಮತ್ತು ಅನನ್ಯ ಭಟ್ ಕೇಸನ್ನ ಸೇರಿಸಬೇಕಿದೆ. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಂಧುಗಳೇ, ಬಹುತೇಕ ಏನು ಸೌಜನ್ಯ ಪ್ರಕರಣ ಇವತ್ತು ರಾಜ್ಯ ಮತ್ತು ದೇಶ ವ್ಯಾಪ್ತಿ ಒಪ್ಕೊಂಡಿಲ್ಲ ಅಂತಂದಿದ್ರೆ ಈ ತಲಬರಡೆ ಪ್ರಕರಣ ಇಷ್ಟು ಬಹಿರಂಗವಾಗಿ ಚರ್ಚೆ ಆಗ್ತಿರಲಿಲ್ಲ. ಇವತ್ತು ಒಬ್ಬ ವ್ಯಕ್ತಿ ನೂರಾರು ಶವಗಳನ್ನ ಊತಾಕಿದ್ದೀನಿ, ಕೊಲೆ ಮಾಡಿದಂಥ, ರೇಪ್ ಮಾಡಿದಂಥ, ಅತ್ಯಾಚಾರ ಮಾಡಿದಂಥ ಶವಗಳನ್ನ ಊತಾಕಿದ್ದೀನಿ ಅಂತ ನಮ್ಮ ಪಾಪಪರನೆ ಕಾಡ್ತಾ ಇದೆ ಅಂತೇಳಿ ಧರ್ಮಸ್ಥಳ ಸುತ್ತಮುತ್ತ ಒಂದು ಮಾನವ ನರಮೇಧನೆ ನಡೆದೋಗಿದೆ ಅಂತಕ್ಕಂಥದ್ದು ಈ ದೇಶವ್ಯಾಪ್ತಿ ಮತ್ತು ರಾಷ್ಟ್ರವ್ಯಾಪ್ತಿ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಿನ್ನೆ ರಾಜ್ಯ ಸರ್ಕಾರ ಎಸ್ಐಟಿ ಒಂದು ರಚನೆಯನ್ನು ಮಾಡಿದೆ. ದುರಂತ ಅಂದರೆ ಸೌಜನ್ಯ ಪ್ರಕರಣ ಏನು 12 ವರ್ಷಗಳಿಂದ ಅನೇಕ ದಲಿತ ಪರ, ಪ್ರಗತಿಪರ, ಜನಪರ ಹೋರಾಟಗಾರ ಚಳುವಳಿಗಳು ಸಹ ನಡೆದೋದ್ವು. ಆ ಒಂದು ಹೋರಾಟ ಸೌಜನ್ಯ ಪ್ರಕರಣನ ಕೂಡ ಎಸ್ಐಟಿನಲ್ಲಿ ಇವತ್ತು ಹೊರಗಡೆ ಇಟ್ಟು ಎಸ್ಐಟಿ ರಚನೆ ಮಾಡಿರ್ತಕ್ಕಂಥದ್ದು ಇದು ನಾವು ಆಕ್ಷೇಪ ವ್ಯಕ್ತಪಡಿಸ್ತೀವಿ. ಯಾಕಂದರೆ ಸೌಜನ್ಯನಿಗೆ ಫಸ್ಟ್ ನ್ಯಾಯ ಸಿಗಬೇಕು, ನಂತರ ತಲೆಬುರುಡೆ. ಮೊದಲು ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ವ್ಯಕ್ತಿ ಯಾರೋ ಹಸುಕೂಸು 17 ವರ್ಷದ ಹಸುಕಂದಮ್ಮನ ಮೇಲೆ ಮೃಗಿಗಳಂತೆ ಎರಗಿ ಇವರು ಅತ್ಯಾಚಾರ ಮಾಡಿದ್ರಲ್ಲ, ಅಮಾನುಷವಾಗಿ ತನ್ನ ಯುವತಿಯ ಮರ್ಮಾಂಗಗಳಿಗೆ ಮಣ್ಣುಗಳನ್ನು ತುರುಕಿ ಒಂದು ಕ್ರೂರವಾಗಿ ಒಂದು ಅತ್ಯಾಚಾರ ಮಾಡಿದ್ರಲ್ಲ, ನಾಗರಿಕ ಒಂದು ತಲೆ ತಗ್ಸೋಂಥ ಒಂದು ಸನ್ನಿವೇಶ ಅದು. ಇವತ್ತು ಎಸ್ಐಟಿ ತನಿಖೆ ಆಗಿದೆ ಅಂತಂದರೆ ಮೊದಲು ಸೌಜನ್ಯಗೆ ನ್ಯಾಯ ಸಿಗಬೇಕು, ನಂತರ ತಲೆಬೂಡೆ ಕೇಸನ್ನು ತಗೊಬೇಕು. ಸೌಜನ್ಯ ಒಂದು ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ನಿಷ್ಪಕ್ಷಪಾತವಾಗಿ ಯಾರೇ ಆಮೇಲೆ ಅನನ್ಯ ಭಟ್ಟು ಯಾರೇ ಅದರ ಪ್ರಭಾವಿಗಳಾಗಿರೋ ಸಹ, ಯಾರೇ ಎಂಥ ಒಂದು ಪ್ರಭಾವ ಬೀರಿದ್ರು ಸಹ ಯಾವುದಕ್ಕೂ ನಿಷ್ಪಕ್ಷಪಾತವಾಗಿ ಒಂದು ತನಿಖೆಯನ್ನು ನಡೆಸಬೇಕು. ಮೊದಲು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾನು ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಹಾಗಾಗಿನೇ ಇವತ್ತು ತುಮಕೂರು ಜನಪರ ಚಳವಳಿ ವೇದಿಕೆಯಿಂದ ವಿನೂತನವಾಗಿ ಹಣೆಗೆ ಮತ್ತು ಕೋಳೆಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೊಂದು ಸಾಂಕೇತಿಕ ಪ್ರತಿಭಟನೆ ಮನವಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸೌಜನ್ಯಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ರಾಜ್ಯ ವ್ಯಾಪ್ತಿ ಹೋರಾಟಗಳನ್ನ ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಹೋರಾಟಗಾರರು ಕೂಡ ಹಿಂದೆ 100 ಜನ 1000 ಜನ ಇರ್ತಕ್ಕಂಥ ಶಕ್ತಿಯ ಹೋರಾಟಗಾರರೆಲ್ಲ ಬಂದಿರೋ ತುಮಕೂರಿಗೆ ಇವತ್ತು ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನನಗೆ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಇದೇ ವೇಳೆ ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರ ರಾಜಣ್ಣ ಮಾತನಾಡಿ, ದೇವರ ಸನ್ನಿಧಿ ಪುಣ್ಯ ಕ್ಷೇತ್ರದಲ್ಲಿ ನಡೆದಿರುವ ಕೊಲೆ ಅತ್ಯಾಚಾರ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿರುವುದು ಸ್ವಾಗತಾರ್ಹ. ಆದರೆ ಅದೆಷ್ಟೋ ಹೆಣಗಳನ್ನ ಹೂತಾಕಿರುವ ವ್ಯಕ್ತಿ ಪಾಪ ಪ್ರಜ್ಞೆಯಿಂದ ತಾನೇ ಶರಣಾಗಿದ್ದಾನೆ. ಎಲ್ಲ ವಿಚಾರವನ್ನ ಬಹಿರಂಗಪಡಿಸುವುದಾಗಿ ತಿಳಿಸಿದ್ದಾನೆ. ಅದು ಸರಿ,
ಆದರೆ ಇಲ್ಲಿ ಪ್ರಮುಖವಾಗಿ ಅತ್ಯಂತ ನಿಷ್ಕ್ರೂರವಾಗಿ ಕೊಲೆಯಾಗಿರುವ ಸೌಜನ್ಯ ಮತ್ತು ಅನನ್ಯ ಭಟ್ ಕೇಸನ್ನ ಸೇರಿಸಬೇಕೆಂದು ಎಲ್ಲ ಜನಪರ ಸಂಘಟನೆಗಳ ಆಗ್ರಹವಾಗಿದೆ ಎಂದಿದ್ದಾರೆ. ಇಡೀ ಜಗತ್ತಿನ ಚರಿತ್ರೆಯಲ್ಲಿ ಒಬ್ಬ ಅನಿಷ್ಟವಾದ ನಿಷ್ಕೃಷ್ಟ ನೀಚ ಒಬ್ಬ ಐದಿ ಅಮೀನ್ ಅನ್ನೋನ್ನ ಕೇಳಿದ್ವಿ ನಾವು. ಅದಾದ ನಂತರ ಇಡೀ ಭಾರತ ದೇಶದ ಚರಿತ್ರೆಯಲ್ಲಿ ಇಂಥ ನೀಚವಾದ ನಿಷ್ಕೃಷ್ಟವಾದ ಅಮಾನವೀಯವಾದ ದೌರ್ಜನ್ಯಗಳು ಅತ್ಯಾಚಾರಗಳು ಪ್ರಕರಣಗಳು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೀತಾ ಇದೆ. ಆ ಧರ್ಮಸ್ಥಳ ಕ್ಷೇತ್ರ ಅನ್ನೋದಂದರೆ ಇಡೀ ನಾಗರಿಕ ಸಮಾಜಕ್ಕೆ ಮತ್ತು ಪುರಾತನದಿಂದಲೂ ಇಲ್ಲಿವರೆಗೂ ಸಹ ಒಂದು ಜನರಿಗೆ ಒಂದು ಧಾರ್ಮಿಕ ನಂಬಿಕೆ, ಒಂದು ಭಾವನೆ, ಒಂದು ಭಾವನಾತ್ಮಕವಾದ ಪೂಜನೀಯ ಸ್ಥಳದಲ್ಲಿ ಆ ಒಂದು ವೇಷವನ್ನು ಹಾಕ್ಕೊಂಡು ಅನೇಕ ಜನ ಅಮಾಯಕ ಮಕ್ಕಳನ್ನ ಕೊಲೆ, ಅತ್ಯಾಚಾರ, ನಿಷ್ಕೃಷ್ಟವಾಗಿ ಸಣ್ಣ ಸಣ್ಣ ಭೂಮಿಗಳ ತುಂಡು ಭೂಮಿಗಳ ಕಿತ್ಕೊಳ್ಳೋಕ್ಕೋಸ್ಕರ ಕೊಲೆಗಳನ್ನು ಮಾಡಿದ್ದಾರೆ. ಅವರು ಒಬ್ಬ ಮಾವುತನ ತಾಯಿ ಹೇಳ್ತಾಳಂತೆ, ಅವರು ಮಗ ಹೇಳ್ತಾನಂತೆ, ಒಬ್ಬ ತಂದೆ ಹೇಳ್ತಾನಂತೆ, ಯಾರು ಇದೇ ವೀರೇಂದ್ರ ಹೆಗ್ಡೆಗೆ, ನಿನ್ನ ಚಿಕ್ಕ ಮಗು ಆಗಿದ್ದಾಗ ಈ ಆನೆ ಮೇಲ್ಗಡೆ ಕುಂಡಿಸ್ಬಿಟ್ಟು ನಿನ್ನ ಆಟ ಆಡಿಸಿದ್ದೆ, ನನ್ನ ಯಾಕೆ ಸಾಯಿಸ್ತೀಯ, ನಾನು ಬಿಟ್ಬಿಡು ಆ ತುಂಡು ಭೂಮಿಗೋಸ್ಕರ ಅಂತಂದು ಹೇಳಿದ್ರು ಅವಾಗಲೂ ಬಿಡದಲ್ಲೇ ನಿಷ್ಕೃಷ್ಟವಾಗಿ ಅವ್ನು ಸಾಯಿಸಿದ್ದಾರೆ. ಆದರೆ ಸರ್ಕಾರಗಳು ನಾಗರಿಕರು ಇಷ್ಟು ಸರ್ಕಾರದ ಮೇಲೆ ಚೀಮಾರಿ ಹಾಕೋಕ್ಕೆ ಮುಂಚೆನೇ ಎಚ್ಚೆತ್ಕೊಂಡು ಮಾಡಬೇಕಾಗಿತ್ತು. ಭಾಳ ತಡವಾಗಿ ಮಾಡಿದ್ದಾರೆ. ಭಾಳ ತಡವಾಗಿ ಮಾಡಿದ್ರು ಸಹ ನಾವು ಸ್ವಾಮಿ ನಿಷ್ಠೆಯನ್ನು ಬಿಟ್ಟಿಲ್ಲ, ಗುಲಾಮ್ಗಿರಿಯನ್ನು ಬಿಟ್ಟಿಲ್ಲ. ಸೌಜನ್ಯ ಪ್ರಕರಣವನ್ನು ಹೊರಗಡೆ ಇಟ್ಟು ಅವರು SIT ತನಿಖೆಯನ್ನು ಮಾಡಲಿಕ್ಕೆ ಆದೇಶನ ಮಾಡಿದ್ದಾರೆ. ಇದು ನ್ಯಾಯಸಮ್ಮತವಾದಲ್ಲ. ಸೌಜನ್ಯ ಅನ್ನೋ ಒಂದು ಆ ಹೆಣ್ಣುಮಗು 12 ವರ್ಷದಿಂದ ಇನ್ನೂ ನಮ್ಮೆಲ್ಲರ ಜೊತೆಲೆ ಅನೇಕ ಜನ ಕೋಟಿ ಜನರ ಭಾವನೆಗಳಲ್ಲಿ ಒಬ್ಬಳ ಕ್ರಾಂತಿಕಾರಿ ಹೆಣ್ಣುಮಗಳಾಗಿ ನಮ್ಮಲ್ಲಿ ಎಲ್ಲ ಇನ್ನೂ ಜೀವಂತವಾಗಿದ್ದಾಳೆ. ಒಂದು ವೇಳೆ ಆ ಹುಡುಗಿಯನ್ನು ಕ್ರಾಂತಿಕಾರಿ ಆಗಲಿಲ್ಲ ಅಂತಿದ್ರೆ ಇನ್ನು ಈ 12 ವರ್ಷದಲ್ಲಿ ಇನ್ನೂ ಎಷ್ಟು ಅತ್ಯಾಚಾರ ಆಗ್ತಿದ್ವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಸರ್ಕಾರ ಈಗ SIT ರಚನೆ ಮಾಡಿರೋದು ಒಂದು ಕಡೆ ಸ್ವಾಗತವನ್ನು ಕೊಡ್ತೀವಿ. ಆದರೆ ಸೌಜನ್ಯ ಪ್ರಕರಣವನ್ನು ಹೊರಗಿಟ್ಟು, ಅನನ್ಯ ಭಟ್ ಪ್ರಕರಣವನ್ನು ಹೊರಗಿಟ್ಟು, ಅವನೇನು ತಲೆಬುರುಡೆ ಎಂಬುದೇ ಬೇರೆ ಬೇರೆ ಪ್ರಕರಣ ಒಂದು ನ್ಯಾಯಾಲಯಕ್ಕೆ ಶರಣಾಗಿದ್ದಾನೆ, ಪಾಪ ಪ್ರಜ್ಞೆಯನ್ನು ಹೊತ್ತು ಅವನ ಪ್ರಕರಣಗಳು ಮಾತ್ರ ತನಿಖೆ ಮಾಡ್ತೀವಿ ಅಂತಂದು ಹೇಳ್ತಾರೆ. ಅದನ್ನು ಇವೆರಡು ಪ್ರಕರಣ ಹೊರಗಡೆ ಇಳ್ದಲೇ ಈ ಸೌಜನ್ಯ ಪ್ರಕರಣ ಮತ್ತು ಅನನ್ಯ ಪ್ರಕರಣನ ಸೇರ್ಪಡೆ ಮಾಡ್ಕೊಂಡು ತನಿಖೆ ಮಾಡಬೇಕು ಅಂತಂದೇಳಿ ಇಡೀ ನಮ್ಮ ನಾಗರಿಕ ವೇದಿಕೆ, ತುಮಕೂರು ಜಿಲ್ಲೆ ನಾಗರಿಕ ವೇದಿಕೆಗಳು, ದಲಿತ ಚಳವಳಿಗಳು, ಜಾತ್ಯತೀತ ಚಳವಳಿಗಳು, ಭಾಷಾ ಚಳವಳಿಗಳು, ರೈತ ಚಳವಳಿ ಎಲ್ಲ ಮುಖಂಡರುಗಳು ಸಹ ನಾವು ಸೇರಿದ್ದೀವಿ. ಈ ಮೂಲಕ ಆಗ್ರಹನ ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ನಾಹಿದಾ ಜಂಜಮ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ವಿವಿಧ ಜನಪರ ಸಂಘಟನೆಗಳ ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.